ಶಿವಮೊಗ್ಗ ಜಿಲ್ಲೆಯಲ್ಲಿ ಚಕೋರ ಯಾವತ್ತೂ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅಂತ ನಮ್ಮ ಚಂದ್ರಿಕಾ, ಸಿರಾಜ್ ಇಬ್ರು ಹೇಳಿದ್ರೆ, ಆ ಯಾವ ಕಾರಣ ಅಂತ ಹೇಳ್ತಾ ಇಲ್ಲ ಅವರು. ಅದು ನಂದೇ ಕಾರಣ ಇರ್ಬೋದಾ ಅಂತ. ಸೊ ಅವರು ಏನ್ ಮಾಡಿದ್ರು, ನಾನು ಎಲ್ಲ ಜಿಲ್ಲೆಗಳಲ್ಲೂ ಚಕೋರದ ಚಟುವಟಿಕೆಗಳು ನಡೀತಾ ಇದ್ದಾವೆ. ಎಲ್ಲ ಕಡೆ ಹೋಗೋಕ್ಕಾಗಲ್ಲ ನಾನು. ಈಗಾಗಲೇ ಒಂದು 7-8 ಜಿಲ್ಲೆಗೆ ಹೋಗಿದ್ದೀನಿ. ಬೆಳಗಾಮು, ಹಾವೇರಿ, ತುಮಕೂರು, ಮಂಡ್ಯ, ಆ, ಹೀಗೆ ಅನೇಕ, ರಾಯಚೂರು ಜಿಲ್ಲೆ, ವಿಜಯನಗರ ಜಿಲ್ಲೆ ಅಲ್ಲೆಲ್ಲ ಹೋಗಿದ್ದಿ. ಮೊದಲನೇ ಕಾರ್ಯಕ್ರಮವನ್ನು ನಾನೇ ಅಟೆಂಡ್ ಮಾಡಿರೋದು ಸತ್ಯ. ಶಿವಮೊಗ್ಗಕ್ಕೂ ಬರಬೇಕು. ಶಿವಮೊಗ್ಗ ನೀವು ಬರದೇ ಇದ್ರೆ ನಾವು ಇದನ್ನ ಪ್ರಾರಂಭ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಎಷ್ಟೋ ಸರಿ ಹೇಳಿದೆ, ನೀವು ಮಾಡ್ಕೊಳ್ಳಿ, ನಿಮ್ಮ ಪಾಡಿ ನೀವು ಮಾಡ್ಕೊಳ್ಳಿ. ಈ ಚಕೋರ ಮಾಡಿರೋದೇ ಸ್ಥಳೀಯರಿಗೆ ಆದ್ಯತೆ ಕೊಡೋದಕ್ಕೋಸ್ಕರ. ಮತ್ತೆ ಮತ್ತೆ ನಾನೇ ಬರ್ತಾ ಇದ್ರೆ ಸ್ಥಳೀಯ ಪ್ರತಿಭೆಗಳಿಗೆ ಸಿಗಬಹುದಾದ ಅವಕಾಶಗಳು ಸಿಕ್ಕದೆ ಹೋಗುವುದು ಅಂತ ಹೇಳಿದೆ. ಆದರೆ ಅವರು ನೀವೇ ಬರಬೇಕು ಅಂತೇಳಿ ಹೆಂಗೋ ನೆನ್ನೆ ದಿವಸ ಕುಪ್ಳಿಗೆ ಬಂದಿದ್ದೆ. ಇವತ್ತು ಇಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡೋದು ನನಗೆ ಬಹಳ ಸಂತೋಷದ ವಿಷಯ. ತುಂಬ ಜನ ನನ್ನ ಸ್ನೇಹಿತರು ಎಲ್ಲರದ್ದು ಹೇಳಿದರು. ನಮ್ಮ ಉಮಾಪತಿ, ರಾಜಣ್ಣ, ಮುಜೀಬುಲ್ಲಾ, ಈ ಕಡೆ ನಮ್ಮ ರವಿ ಟೆಲೆಕ್ಸು, ಸಾಕಷ್ಟು ಜನ ಎಲ್ಲ ಸ್ನೇಹಿತರು ಸೇರ್ಕೊಂಡಿದ್ದೀರಿ. ಇವತ್ತು ಇಲ್ಲಿ ನಮ್ಮ ಉಮೇಶ್ ಅವರು ಬಾನು ಮಷ್ತಾಕ್ ಅವರ ಕಥೆಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ತಮ್ಮ ಅರಿವನ್ನ, ನಮ್ಮ ಅರಿವನ್ನ ವಿಸ್ತರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚಕೋರದ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳಿಗೆ ಹಾಗೂ ನಮ್ಮ ಸದಸ್ಯರಿಗೆ ಒಂದು ಈ ತಿಂಗಳು ಏನು ನಡೀತಾ ಇದೆ ಎಲ್ಲ ಕಡೆ ಚಕೋರದ ಕಾರ್ಯಕ್ರಮಗಳು, ಅಲ್ಲಿ ಬಾನು ಮಷ್ತಾಕ್ ಅವರ ಕಥೆಗಳ ಬಗ್ಗೆನೇ ಉಪನ್ಯಾಸಗಳನ್ನು ಏರ್ಪಾಟ್ ಮಾಡಬೇಕು ಅಂತ ಅಕಾಡೆಮಿ ಸೂಚನೆ ಕೊಟ್ಟಿದೆ. ಆ ಪ್ರಕಾರವಾಗಿ ಎಲ್ಲ ಕಡೆ ಬಾನು ಮಷ್ತಾಕ್ ನೆನ್ನೆ ಕೂಡ ಎಲ್ಲೋ ನಡೆದಿದೆ, ಮೊನ್ನೆ ನಡೆದಿದೆ. ಈ ತಿಂಗಳ ಹೆಚ್ಚು ಕಡಿಮೆ ಒಂದು 30-35 ಜಿಲ್ಲೆಗಳಲ್ಲಿ ಚಕೋರದ ಬ್ರಾಂಚ್ಗಳಿದ್ದಾವೆ. ಅಲ್ಲೆಲ್ಲ ಬಾನು ಅವ್ರ ಕಥೆಗಳ ಬಗ್ಗೆ ಉಪನ್ಯಾಸಗಳು ಏರ್ಪಾಟಾಗಿದ್ದಾವೆ. ಮುಂದಿನ ತಿಂಗಳು ಅಥವಾ ಅದರ ನಂತರದ ತರುವಾಯದ ತಿಂಗಳಲ್ಲಿ ಡಾಕ್ಟರ್ GS ಶಿವರುದ್ರಪ್ಪನವರ 26ನೇ ಇಸ್ವಿಗೆ ಅವ್ರದ್ದು ಶತಮಾನೋತ್ಸವ. ಹಾಗಾಗಿ ಶಿವರುದ್ರಪ್ಪನವ್ರ ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನ ಕೈಗೊಳ್ಳುವಂಥದ್ದಿದೆ. ಆಮೇಲೆ ಅವರು ಯಾವ್ದು ಬೇಕಾದರೂ ಇದು ಮಾಡ್ಬೋದು. ಚಕೋರದ ಉದ್ದೇಶ ಅದೇ. ನಾವು ಏನಾಗಿದೆ ಅಂತಂದ್ರೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾದವನಿಗೆ ಯಾವುದೋ ಒಂದು ಕಾರ್ಯಕ್ರಮವನ್ನ ಯಾವುದೇ ಸಮಿತಿಯ ತೀರ್ಮಾನ ಅದು ಇದು ಏನು ಇಲ್ದಂಗೆ ಸ್ವತಂತ್ರವಾಗಿ ಒಂದು ಪರಮಾಧಿಕಾರ ಕೊಟ್ಟಿದ್ದಾರೆ. 10,000 ರೂಪಾಯಿ ನಾನು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಮಾಡ್ಕೊಂಬನ್ನಿ ಕಾರ್ಯಕ್ರಮ, ಅದರ ಡೀಟೇಲ್ಸ್ ಎಲ್ಲ ಕೊಡಿ, ಸಬ್ಮಿಟ್ ಮಾಡಿ ಅಂತ ಹೇಳ್ಬೋದು. ನಮ್ಮ ಸದಸ್ಯರಿಗೆ ಆ ಥರದ ಅವಕಾಶ ಇಲ್ಲಿವರೆಗೆ ಇರಲಿಲ್ಲ. ಅದು ಬಹಳ ಕಷ್ಟ. ಅಧ್ಯಕ್ಷನಿಗೆ ಮಾತ್ರ 10,000 ಕೊಡ್ಬೋದು. ಸದಸ್ಯರು ಯಾಕೆ, ಅವರು ಏನಾದರೂ ಒಂದು ಮಾಡಬೇಕಾದ್ರೆ, ಕನಿಷ್ಠ ತಿಂಗಳಿಗೆ ಒಂದಾದರೂ ಮಾಡಬೇಕಾದ್ರೆ ಅವ್ರಿಗೊಂದು ಸ್ವಲ್ಪ ದುಡ್ಡು ಬೇಕಲ್ಲ ಅಂದ್ರೆ 5,000 ರೂಪಾಯಿ ಅವರಿಗೆ ಕೊಟ್ಬಿಟ್ಟು ನೀವು ಈ 5,000 ರೂಪಾಯಿ ಬಳಸಿ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಈ ಥರದ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿದಾಗ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸದಸ್ಯರು ಸುಮಾರು 18 ಜನ ಸದಸ್ಯರಿದ್ದಾರೆ. 18 ಜನರಿಗೆ ಒಂದೊಂದು ಜಿಲ್ಲೆ, ಕೆಲವರಿಗೆ 2 ಜಿಲ್ಲೆಗಳನ್ನ ಉಸ್ತುವಾರಿ ಕೊಟ್ಟಿದೆ. ಅದು ಉಸ್ತುವಾರಿ ಸಂಚಾಲಕರಲ್ಲ, ಜಿಲ್ಲೆಯ ಉಸ್ತುವಾರಿ ಸಚಿವರು ಇದ್ದಂಗೆ. ನಮ್ಮ ಚಂದ್ರಿಕನಿಗೆ 2 ಜಿಲ್ಲೆ ಕೊಟ್ಟಿದ್ದೀವಿ, ಒಂದು ಶಿವಮೊಗ್ಗ ಮತ್ತು ಇನ್ನೊಂದು ಚಿತ್ರದುರ್ಗ. ಈ 2 ಜಿಲ್ಲೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಾರಂಭದಲ್ಲೇನೆ ಒಂದು ಬಹಳ ಅದ್ಭುತವಾದಂಥ ಸೆಮಿನಾರ್ನ ಸಾಗರದ ಬಳಿ ತುಮರಿಯಲ್ಲಿ ಗೋಪಾಲ್ ಗೌಡ್ರನ್ನ ಕುರಿತಂಗೆ 3 ದಿವಸದ ಒಂದು ವಿಚಾರ ಸಂಕಿರಣವನ್ನ ಏರ್ಪಾಟ್ ಮಾಡಿದ್ರು. ಬಹಳ ಚೆನ್ನಾಗಿ ನಡೀತು ಅದು. ಸೊ ಇಲ್ಲಿ ಈ ಚಕೋರದ ಮೂಲಕ ಇವತ್ತಿನಿಂದ ಮುಂದಿನ ಪ್ರತಿ ತಿಂಗಳಲ್ಲೂ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನ ಎಲ್ಲಾದ್ರೂ ಮಾಡ್ಬೋದು. ಯಾವುದೋ ಶಾಲೆಯಲ್ಲೋ, ಕಾಲೇಜಲ್ಲೋ, ಜಗಲಿಕಟ್ಟೆಲೋ, ಅಥವಾ ಯಾವುದಾದ್ರೂ ಭಜನೆ ಮನೆಯಲ್ಲೋ, ಮಾರಿಗುಡಿ ಜಗಲಿಯಲ್ಲೋ, ಯಾರ್ದಾದ್ರೂ ಮನೆ ಒಳಗೋ, ಎಲ್ಲಿ ಬೇಕಾದರೂ ಒಂದು 20 ಜನ 30 ಜನ ಸೇರಿದ್ರೆ ಸಾಕು. ಅದಕ್ಕೆ ಸಾಹಿತ್ಯದ ಸೂಕ್ಷ್ಮ ಸಂವೇದನೆ ಇರುವಂಥ ಗೆಳೆಯರು ಸೇರಿಕೊಂಡು ತಿಂಗಳಿಗೆ ಒಂದ್ಸರಿ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಒಂದು ಆ ರೀತಿಯ ಸೆನ್ಸಿಬಿಲಿಟಿ ಕ್ರಿಯೇಟ್ ಆಗ್ತಾ ಹೋಗ್ಬೋದೇನೋ ಅನ್ನುವ ನಿರೀಕ್ಷೆ ಅಕಾಡೆಮಿಗೆ ಇದೆ. ಹಾಗಾಗಿ ಜಿಲ್ಲೆಗೆ ಈ ನಮ್ಮ ಸದಸ್ಯರಿಗೆ ಸಹಾಯಕರಾಗಿ 2 ಸಂಚಾಲಕರನ್ನ ನೇಮಕ ಮಾಡಿ, ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೀಗ ಡಾಕ್ಟರ್ ಸಿರಾಜ್ ಅಹಮದ್ ಮತ್ತು ನನ್ನ ಗೆಳೆಯ ಶಂಕರ್ ಸಿಹಿಮೊಗೆ ಇವರಿಬ್ಬರು ಕೂಡ ಸಂಚಾಲಕರಾಗಿ ಇನ್ನು ಮುಂದೆ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ನೀವೇನು ಮಾಡಬೇಕು ಅಂತಂದ್ರೆ ಒಂದು ವಾಟ್ಸಾಪ್ ಗ್ರೂಪ್ ಮಾಡಬೇಕು, ಚಕೋರ ಶಿವಮೊಗ್ಗ ಅಂತೇಳಿ.
ಮಾಡಿ ಅದರೊಳಗೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಸಾಹಿತ್ಯಾಸಕ್ತರನ್ನೆಲ್ಲ ಸೇರಿಸ್ಬೇಕು. ಚಕೋರದ ಚಟುವಟಿಕೆಗಳನ್ನು ಅದರೊಳಗೆ ಹೇಳ್ತಾ ಹೋಗ್ಬೇಕು. ಎಲ್ಲಿ ಚಕೋರದ ಕಾರ್ಯಕ್ರಮ ನಡೆಯುತ್ತೋ ಅದರ ಆಮಂತ್ರಣ ಇಂಥದ್ನೆಲ್ಲ ಅದರೊಳಗೆ ಹಾಕಬೇಕು. ಆಮೇಲೆ ಅಲ್ಲಿ ಇರುವ ಬೇರೆ ಬೇರೆ ವಾಟ್ಸಾಪ್ನ ಸದಸ್ಯರಿರ್ತಾರೆ ಗುಂಪಿಂದು, ಅವ್ರೇನೋ ಪದ್ಯ ಬರೆದಿದ್ರೆ, ಅವ್ರ ಕತೆ ಬರೆದಿದ್ರೆ, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡೋದಿದ್ರೆ ಅವರಲ್ಲೇ ಚರ್ಚೆ ಮಾಡ್ಬೋದು. ಅದನ್ನ ನನ್ನೂ ಅದರೊಳಗೆ ಸೇರಿಸಿದ್ರೆ ನಾನು ಕೂಡ ಅದನ್ನ ಗಮನಿಸ್ತಾ ಇರ್ತೀನಿ. ನೋಡೋದು ಬಹಳ ಕಷ್ಟ ಇದೆ ಈಗ ನನಗೆ. ಎಲ್ಲ ಜಿಲ್ಲೆಗಳದು ಒಂದು 50-60 ಗುಂಪುಗಳಲ್ಲಿ ನನ್ನ ಹಾಕೊಂಡ್ಬಿಟ್ಟಿದ್ದಾರೆ. ಯಾವ್ದು ನೋಡ್ತೀನೋ ಯಾವ್ದು ಬಿಡ್ತೀನೋ ಗೊತ್ತಿಲ್ಲ. ಆದರೂ ಸಾಹಿತ್ಯ ಅಕಾಡೆಮಿದು ಅಂತಂದಾಗ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವು ಆ ಥರದೊಂದು ಗುಂಪು ಮಾಡಿ ಇಲ್ಲಿರೋ ಎಲ್ಲ ಸ್ನೇಹಿತರನ್ನು ಕೂಡ ವಾಟ್ಸಾಪ್ ಗ್ರೂಪ್ ಮಾಡಿಕೊಂಡ್ರೆ ಕಮ್ಯುನಿಕೇಷನ್ಗೆ ಬಹಳ ಸುಲಭ ಆಗ್ಬೋದು ಅಂತ ಅನಿಸಿದೆ. ಎಲ್ಲ ಜಿಲ್ಲೆಗಳಲ್ಲೂ ಗುಂಪುಗಳು ಆಗಿದ್ದಾವೆ. ಇನ್ನು ಮುಂದೆ ಅದ್ರ ಮೂಲಕ ಚಟುವಟಿಕೆಗಳನ್ನು ಮಾಡಬೇಕಾಗಿದೆ. ಬರೀ ಚಕೋರದ್ದು ಮಾತ್ರ ಅಲ್ಲ ನಾವು ಮಾಡ್ತಾ ಇರೋದು, ತುಂಬ ಬೇರೆ ಬೇರೆ ಥರ. ಚಂದ್ರಿಕಾ ಹೇಳಿದ್ರು, ಸಂತೆ ಒಳಗೆ ಹೋಗಿ ಪಂಪನ್ ಮಾತಾಡಿದ್ದೆ ನಾನು. ಸಂತೆ ಒಳಗೆ ಜನ ಪಂಪನ್ ಕೇಳ್ತಾರೆ ಅಂದರೆ ಕೇಳ್ತಾರೆ, ನೀವು ಹೇಳ್ಬೇಕಷ್ಟೇ, ಹೇಳೋರಿಲ್ಲ. ಹೇಳಿದ್ರೆ ಖಂಡಿತ ಅವ್ರು ಕೇಳ್ತಾರೆ. ನಾನು 2 ಕಡೆ ಆ ಪ್ರಯೋಗವನ್ನು ಮಾಡಿದ್ದೀನಿ. ಮೊನ್ನೆ ಯಡಿಯೂರು ಸಂತೆಯಲ್ಲಿ ಕನ್ನಡ ಸಾಹಿತ್ಯ ಅಂತ ಒಂದು ಏರ್ಪಾಟ್ ಮಾಡಿ ಜನ ಕೇಳಿದ್ರು. ಅವ್ರ ಪಾಡಿಗೆ ಅವ್ರು ವ್ಯಾಪಾರ ಮಾಡ್ತಿರ್ತಾರೆ. ಆಮೇಲೆ ಇನ್ಯಾರೋ ಚೌಕಾಸಿ ಮಾಡ್ತಾ ಇರ್ತಾರೆ, ಒಂಚೂರು ಕೊಸರಾಕು ಅಂತ ಕೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನಾವು ಜೋರ ಮೈಕ್ ಹಾಕೊಂಡು ಬೇರೆ ಹೇಳ್ತಾ ಇರ್ತೀವಲ್ಲ, ಸೊ ಅದು ಕೇಳಿಸ್ತಾ ಇರ್ತದೆ, ಅವ್ರಿಗೆಲ್ಲೋ ಮುಟ್ತಾ ಇರುತ್ತೆ. ಅದೇ ಥರ ಹಿಂದೆ ಒಂದು 8-10 ವರ್ಷದ ಹಿಂದೆ ದಾವಣಗೆರೆಗೆ ಹೋಗಿದ್ದಾಗ ಅಲ್ಲಿನ ಜಿಲ್ಲಾ ಆಡಳಿತದವರು ನನ್ನನ್ನು ರಾಜ್ಯೋತ್ಸವಕ್ಕೆ ಕರೆದಿದ್ರು. ಎಲ್ಲಿ ನಡೀತದೆ ಅಂದರೆ ರಾತ್ರಿ 9 ಗಂಟೆಗೆ ಯಾವುದೋ ಸಂತೆ ಮೈದಾನದಲ್ಲಿ ನಡೀತದೆ ಅಂತ. ಅಲ್ಲಿ DC SP ಎಲ್ಲ ಇದ್ದಾರೆ. ಅಲ್ಲಿಗೆ 9 ಗಂಟೆಗೆ ಶುರುವಾಗುತ್ತೆ. ನಾನು 7 ಗಂಟೆಗೆ ದಾವಣಗೆರೆಗೆ ಹೋದಾಗ ಒಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಟ್ಟಿದ್ರು ನನಗೆ. ಅಲ್ಲಿಗೆ ನಮ್ಮ ಮಲ್ಲೇಶ್ ಅಂತ ನಗರವಾಣಿ ಪತ್ರಿಕೆಯ ಸಂಪಾದಕ ದಾವಣಗೆರೆ, BN ಮಲ್ಲೇಶ್, ಅವನು ಬಂದ್ಬಿಟ್ಟು ಏನೇಯ ಮಾತಾಡ್ತೀಯ ಅಲ್ಲಿ ಅಂದ್ರೆ, ನಾನು ಪಂಪನ್ ಮಾತಾಡ್ತೀನಿ ಅಂದೆ. ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಅದು ಸಂತೆಲೆಲ್ಲ ಕುಡಿದು ಮನೆಗಿರ್ತಾರೆ, ನೀನು ಅವ್ರ ಹತ್ರ ಹೋಗಿ ಪಂಪನ್ ಹೆಂಗೆ ಮಾತಾಡ್ತೀಯಾ? ನೀನೊಂದು ಕೆಲಸ ಮಾಡು, ನಿಮ್ಮ ಯಾರಾದರೂ ಒಬ್ಬ ವರದಿಗಾರನಲ್ಲಿ ಕಳಿಸು, ಆಮೇಲೆ ಅವರ ಪ್ರತಿಕ್ರಿಯೆಗಳೇನು ಅನ್ನೋದನ್ನ ಸಂಗ್ರಹ ಮಾಡಿ ನಿಮ್ಮ ಪತ್ರಿಕೆಯಲ್ಲಿ ಬರೀ. ಅಲ್ಲಿ ಹೋಗಿ ನಾನು ಮಾತಾಡಿದೆ ಪಂಪನ್ನ. ಜನ ಕುಡಿದ್ಬಿಟ್ಟು ಮಲಗಿದ್ದವರು ಎದ್ದು ಕೂತ್ಕೊಂಡ್ಬಿಟ್ರು. ಇದು ಅವ್ರು ಕೇಳೇ ಇರಲ್ಲ, ಈ ಥರದ್ದು ಒಂದು ಸೋಜಿಗವನ್ನ ಅವ್ರು ಕಂಡೇ ಇರಲ್ಲ. ಪಂಪ ಎಂಥ ರಸಾಸ್ವಾದವನ್ನು ಸೃಷ್ಟಿ ಮಾಡಬಲ್ಲ ಕವಿ, ಅವನ್ನ ನಾವು ಹೇಳೋದೇ ಇಲ್ಲ. ನಾವು ಕನ್ನಡ ಮೇಷ್ಟ್ರುಗಳು ಎಂಥ ಮುಟ್ಟಾಳರಾಗಿದ್ದೀವಿ ಅಂತಂದ್ರೆ, ಕ್ಲಾಸ್ ರೂಮಲ್ಲಿ ಟೆಕ್ಸ್ಟ್ ಇದೆ ಅನ್ನೋ ಕಾರಣಕ್ಕೆ ಅಲ್ಲೊಂದು ಪಾಪ ಮಕ್ಕಳು ಫೀಸ್ ಕಟ್ ಬಂದು ಕೂತಿರ್ತವೆ, ಒಂದು 50 ಮಕ್ಳು ಇರ್ತವೆ. ಅವರಿಗೆ ಪಾಠ ಮಾಡಬೇಕು, ಸಂಬಳ ಕೊಡ್ತಾವ್ರೆ, ಅವ್ರ ಪರೀಕ್ಷೆಗೆ ಬರಿಬೇಕು ಅನ್ನೋ ಕಾರಣಕ್ಕಾಗಿ ಕುವೆಂಪು ಹೇಳ್ತೀವಿ, ಪಂಪನ್ ಹೇಳ್ತೀವಿ, ಕುಮಾರವ್ಯಾಸನ್ ಹೇಳ್ತಾ ಇದೀವಿ. ಮನೆಗೆ ಹೋದ್ರೆ ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಪಂಪನ್ ಹೇಳಲ್ಲ, ಕುಮಾರವ್ಯಾಸನ್ ಹೇಳಲ್ಲ. ಅಥವಾ ಯಾವುದೋ ಸಭೆಯೊಳಗೆ ನಿಮ್ಮಂಥವ್ರು ಕರೆದು TADA ಕೊಟ್ಟು ಒಂದು ಶಾಲು ಹೊದಿಸಿ ಉನಾರ ಹಾಕಿ ಇದೆಲ್ಲ ಕೊಟ್ಟಾಗ ಇಲ್ಲೊಂದು ಗಂಟೆ ಪಂಪನ್ ಮಾತಾಡ್ತೀವಿ. ಮನೆಗೆ ಹೋದ್ಮೇಲೆ ಪಂಪನೂ ಇಲ್ಲ, ಚಂಪನೂ ಇಲ್ಲ. ಈ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ನಮ್ಮಲ್ಲಿ ಎಂಥ ಅದ್ಭುತವಾದ ಸಾಹಿತ್ಯ ಇದೆ. ಅದು ನಮ್ಮ ಸಮಾಜವನ್ನ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನ ಸಾವಿರಾರು ವರ್ಷದಿಂದ ಕನ್ನಡ ಸಾಹಿತ್ಯ ಏನು ಕಂಡಿದೆ, ಅದನ್ನ ಕನ್ನಡಿಗರು ಅಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅವ್ರ ಎದೆ ಒಳಗಡೆ ಅದು ಹೋಗಿಲ್ಲ. ಒಂದು ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದರಿಗೆ ವಿದ್ಯೆ ಇರಲಿಲ್ಲ, ಅವ್ರು ಪಂಪನ್ನು ಓದಕ್ಕಾಗ್ತಿರ್ಲಿಲ್ಲ, ಕುಮಾರವ್ಯಾಸನ್ನು ಕೇಳೋರು. ಯಾರಾದ್ರೂ ಗಮಕಿಗಳು ವರ್ಷಕ್ಕೊಂದ್ಸರಿ ಹಳ್ಳಿ ಒಳಗಡೆ ಕುಮಾರವ್ಯಾಸನ್ನ ಹಾಡಿದ್ರೆ ಕೇಳ್ತಾ ಕೂತ್ಕೊಳ್ಳೋರು ಅಷ್ಟೇ ಹೊರತು ಓದಕ್ಕೆ ಅವ್ರಿಗೆ ಅಕ್ಷರವೇ ಗೊತ್ತಿರಲಿಲ್ಲ. ನಾವು ಪರಮಪಾತಕಿಗಳು ಈಗ ಒಂದು 50-60 ವರ್ಷದಿಂದ ಅಕ್ಷರ ಕಲ್ತಿದ್ದೀವಿ. ನಾವೇನ್ ಮಾಡ್ತಾ ಇದೀವಿ? ನಾವು ಓದ್ತಾ ಇದೀವಾ? ಯಾಕೆ ಓದಲ್ಲ ಅಂದ್ರೆ ಅದರ ರುಚಿ ನಮ್ಮ ನಾಲಿಗೆಗೆ ಹತ್ತಿಲ್ಲ. ನಮ್ಮ ಅಭಿರುಚಿ ಕೆಟ್ಟು ಹೋಗಿದೆ. ಬೇರೆ ಯಾವ್ಯಾವುದೋ ಹೊರಗಿನ ಬಾಹ್ಯದ ಆಕರ್ಷಣೆಗಳಿಗೆ ಒಳಗಾಗಿ, ಸಿನಿಮಾ ಇರ್ಬೋದು, TV ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೋ ಆಕರ್ಷಣೆಗೆ ಒಳಗಾಗಿ ಪಂಪ, ಕುಮಾರವ್ಯಾಸನಂತ ಮಹಾಕವಿಗಳನ್ನ ನಮಗೆ ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಬರೀ ಸಾಹಿತಿಗಳು ಓದಬೇಕು, ಕನ್ನಡ ಮೇಷ್ಟ್ರುಗಳು ಓದಬೇಕು ಅಂತಲ್ಲ. ಆ ಮಹಾಕವಿಗಳು ಕಾವ್ಯ ಬರೆದಿರೋದು ಲೋಕದ ಜನ ಬದುಕಲಿ ಅಂತ. ಹರಿಹರ 17 ಜನ ಬದುಕಲಿ ಅಂತ ನಾನು ಕಾವ್ಯ ಬರೆದಿದ್ದೀನಿ ಕಣ್ರಿ ಅಂತ ಹೇಳ್ತಾನ ಅವನು. ನೀವು ಕನ್ನಡದ ಜನ ಬದುಕಬೇಕು. ಯಾಕೆ ಕನ್ನಡ ಕಾವ್ಯಗಳನ್ನ ಓದಬೇಕು ಅಂತಂದ್ರೆ, ಒಂದು ಕನ್ನಡದ ಪ್ರಜ್ಞೆ ಇದೆ, ಅದು ಕವಿರಾಜ ಮಾರ್ಗದಿಂದಲೂ ಶುರುವಾಗುತ್ತಲ್ವಾ. ಆ ಪ್ರಜ್ಞೆ ಎಂಥದ್ದು ಅಂತಂದ್ರೆ, ಇವತ್ತು ಕುವೆಂಪು ಅವರು ಏನ್ ಹೇಳಿದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಪ್ರಜ್ಞೆಯನ್ನ, ಅದು ಇಡೀ ಪರಂಪರೆ ಒಳಗೆ ಬಂದಿರುವ ಆಲೋಚನೆ. ಅದು ಕುವೆಂಪು ಇವತ್ತೇ ಹೇಳಿದಾರ ಅಂತಂದ್ರೆ ಅಲ್ಲ, ಇವತ್ತು ಅದನ್ನ ಇನ್ನೊಂದು ರೂಪದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಕವಿರಾಜ ಮಾರ್ಗದಲ್ಲಿದೆ.
ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಪರಧರ್ಮಮಂ ಪರವಿಚಾರಮಂ ಅನ್ನೋದೇನು. ಯಾವುದನ್ನ ಬಾಬಾ ಸಾಹೇಬರ ಸಂವಿಧಾನ 75 ವರ್ಷಗಳಿಂದ ಭಾರತೀಯ ಪ್ರಜೆಗಳು ಹೇಳ್ತಾ ಇದೆಯೋ, ಭಾರತದ ಪ್ರಜೆಗಳಾದ ನಾವು ಜಾತ್ಯತೀತರಾಗಿರ್ಬೇಕು, ವೈಜ್ಞಾನಿಕ ಮನಸ್ಥಿತಿಯವರಾಗಿರ್ಬೇಕು, ವೈಚಾರಿಕ ಪ್ರಜ್ಞೆಯುಳ್ಳವರಾಗಿರ್ಬೇಕು, ಆಮೇಲೆ ಸಾರ್ವಭೌಮತ್ವ, ಇವೆಲ್ಲ ಏನೇನಿದಾವೆ ಈ ಎಲ್ಲ ಮೌಲ್ಯಗಳನ್ನ ಪೀಠಿಕೆಯಲ್ಲಿ, ಸಂವಿಧಾನದ ಪೀಠಿಕೆಯಲ್ಲಿರುವ ಮೌಲ್ಯಗಳನ್ನ ಕನ್ನಡ ಸಾಹಿತ್ಯ 1000 ವರ್ಷದಿಂದ ಹೇಳ್ಕೊಂಡು ಬಂದಿದೆ. ಇವತ್ತಿಗೂ ನಾವು ಆ ಮೌಲ್ಯಗಳಿಗೆ ತಕ್ಕ ಹಾಗೆ ನಮ್ಮ ಅನಕ್ಷರಸ್ಥ ತಂದೆ ತಾಯಂದಿರು ಬದುಕಿದ್ರು. ಆದ್ರೆ ಇವತ್ತು ಅವ್ರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಯಾವುದೋ ಒಂದು ನಾಲೆಡ್ಜ್ ಹರಿದು ಬರೋದು, ಅವರು ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ಇವತ್ತು ನಾವು ನಮ್ಮ ತಾತ ಮುತ್ತಾದಿರ ಕಥೆಗಳನ್ನು ಕೇಳ್ತಾ ಇಲ್ಲ, ಕನ್ನಡ ಕಾವ್ಯ ಪರಂಪರೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನೋ ಕಲ್ತು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾ ಇದೀವೇನೋ, ಅಥವಾ ದುಡ್ಡು ಮಾಡೋದಕ್ಕೆ, ಸಂಪಾದನೆ ಮಾಡೋದಕ್ಕೋಸ್ಕರ ಕೆಲಸ ಮಾಡ್ತಾ ಇದೀವೇನೋ, ಅದಕ್ಕೋಸ್ಕರ ಅಕ್ಷರ ಕಲಿತಾ ಇದೀವೇನೋ. ಬಂಡವಾಳ ಹಾಕೋದು, ಯಾವುದೋ ಇಂಗ್ಲಿಷ್ ಕಾನ್ವೆಂಟ್ಗೆ ಬಂಡವಾಳ, ಆಮೇಲೆ ವಾಪಸ್ ತಗೊಳಕ್ ಒದ್ದಾಡೋದು. ಈ ತರ ವಿದ್ಯಾಭ್ಯಾಸದ ಕ್ರಮವೇ ಆಗಿರೋದ್ರಿಂದ ಕಾರಣದಿಂದಾಗಿಯೇ ನಮಗೆ ಒಂದು ಸಂಸ್ಕೃತಿಯ ಕಡೆಗೆ ಚಲಿಸುವುದಕ್ಕಾಗಲಿ, ಇತಿಹಾಸದ ಪ್ರಜ್ಞೆ ಆಗಲಿ, ಕಾವ್ಯದ ಸಂವೇದನೆ ಆಗಲಿ, ಸಮಾಜದ ಬಗೆಗಿನ ಪ್ರೀತಿ ಆಗಲಿ, ಇನ್ನೊಬ್ಬ ಮನುಷ್ಯನನ್ನ ಗೌರವಿಸೋದು, ಅವನ ಅಭಿಪ್ರಾಯಗಳನ್ನ ಅರ್ಥ ಮಾಡ್ಕೊಳ್ಳೋದು, ಅವನ್ನ ಗೌರವಿಸುವಂತ ಮನಸ್ಥಿತಿ ಆಗ್ಲಿ, ಇವುಗಳು ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಇದಾಗಬೇಕಾದ್ರೆ ಏನ್ ಮಾಡಬೇಕು? ಸಾಹಿತ್ಯ ಅಕಾಡೆಮಿಯೋ, ಸಾಹಿತ್ಯ ಪರಿಷತ್ತೋ, ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಯಾವುದೋ ಸಂಘ ಸಂಸ್ಥೆಗಳಿದಾವಲ್ಲ, ಇವು ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ನನ್ನಂತವ್ರಿಗೆ ಯಾರಿಗೋ ಒಬ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಆ ಕಾರಣಕ್ಕಾಗಿ ಮಾಡ್ತಾ ಇದ್ದೀನಿ ಅಂತಲ್ಲ. ನಾವು ಕನ್ನಡ ಮೇಷ್ಟ್ರುಗಳಾಗಿ ಇದನ್ನ ಮಾಡಬೇಕು. ಅಥವಾ ಇಂಗ್ಲಿಷ್ ಮೇಷ್ಟ್ರು ಋಷಿರಾಜ್ ಇರ್ತಾರೆ, ಶೇಕ್ಸ್ಪಿಯರ್ ಅಲ್ಲಿರೋ ಮೌಲ್ಯಗಳನ್ನ ಹೇಳಿ ಸ್ವಾಮಿ. ಸಂಸ್ಕೃತ ಕಾಳಿದಾಸ ಬಗ್ಗೆ ಹೇಳಿ. ಹಿಂದಿ ಮೇಷ್ಟ್ರಿದ್ರೆ ಹಿಂದಿ ಅನೇಕ ಜನ ಬಹಳ ದೊಡ್ಡ ದೊಡ್ಡ ಲೇಖಕರೆಲ್ಲ ಆಗೋಗಿದಾರಲ್ಲ, ಅವ್ರ ಬಗ್ಗೆ ಹೇಳ್ಬೇಕಲ್ವಾ. ಜಗತ್ತಿನ ಸಾಹಿತ್ಯವೇ ಬಹಳ ದೊಡ್ಡದು. ಇಡೀ ಜಗತ್ತಿನ ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ಇಡೀ ಜಗತ್ತಿನ ಸಾಹಿತ್ಯವೇ ಒಂದು ರೀತಿಯಲ್ಲಿ ಮನುಷ್ಯನನ್ನ ಬದುಕಿಸುವ ಕೆಲಸವನ್ನ ಮಾಡ್ತಾ ಇದೆ. ಸಾಮಾನ್ಯವಾಗಿ ಈ ಕೋಮುವಾದ, ಜಾತಿವಾದದ ರಾಜಕಾರಣಿಗಳಿದಾರಲ್ಲ, ದೇವರು, ಧರ್ಮ, ಸಂಪ್ರದಾಯ ಇವುಗಳನ್ನ ತೋರಿಸಿ, ಅವುಗಳ ಆಸೆ ತೋರಿಸಿ, ಅವುಗಳ ಮೂಲಕ ಓಟ್ ತಗೊಂಡು ಗೆದ್ದು ಅಧಿಕಾರ ಹಿಡಿತಾ ಇದಾರಲ್ಲ, ಅವರಿಗೆ ಈ ಸಾಹಿತ್ಯಕ ಮೌಲ್ಯಗಳ ಬಗ್ಗೆ ಯಾವುದು ಪ್ರಜ್ಞೆ ಇರಲ್ಲ. ಯಾರಾದ್ರೂ ಒಬ್ಬ ಲೇಖಕ ಇದ್ದಾನೆ ಅಂದ್ರೆ ಲೇಖಕನ ಕಂಡ್ರೆ ಅವ್ರಿಗಾಗಲ್ಲ, ಹಂಗಿಸ್ತಾರೆ. ಬುದ್ಧಿಜೀವಿ, ಲದ್ದಿಜೀವಿ, ಸುದ್ದಿಜೀವಿ, ಗಂಜಿಗಿರಾಕಿ, ಎಷ್ಟೆಲ್ಲ ಪ್ರಶಂಸೆಯ ಮಾತುಗಳನ್ನ ಲೇಖಕರಿಗೆ ಕೊಟ್ಟಿದ್ದಾರೆ. ಅಷ್ಟು ಕೊಟ್ರೆ ಸಾಕು, ಸುಮ್ಮನಾಗ್ಬೋದಾಗಿತ್ತು. ಲೇಖಕ ಮೇಲೆ ನಿನ್ನನ್ನು ಕೊಲೆ ಮಾಡ್ತೀವಿ ಅಂತ ಬರೆಯೋದು, ಆಮೇಲೆ ಕೊಲೆ ಮಾಡೇ ಬಿಡೋದು. ಒಬ್ಬ ಕಲಬುರ್ಗಿಯನ್ನೋ, ಗೌರಿಯನ್ನೋ, ಲಿಂಗಣ್ಣ ಸತ್ಯಂಪೇಟೆಯನ್ನೋ ಕೊಲೆ ಮಾಡೇ ಬಿಡೋದು, ಇವನ್ನೆಲ್ಲ ಮಾಡ್ತಾ ಇದಾರಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಎಲ್ಲಿ ತಲುಪಬೇಕಾಗಿತ್ತು ಅಲ್ಲಿ ತಲುಪಿಲ್ಲ. ನಾವು ಖಾಲಿ ಮಾಡಿದ ಜಾಗದಲ್ಲಿ ಕೋಮುವಾದಿಗಳು, ಸಂಪ್ರದಾಯವಾದಿಗಳು ಆಕ್ರಮಣ ಮಾಡಿ ಕೂತಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇದು ಗೊತ್ತಾಗದೇ ಇದ್ರೆ ನಮಗೆ ಸ್ವಂತದ ರಕ್ಷಣೆಯೂ ಗೊತ್ತಾಗೋದಿಲ್ಲ. ಯಾರೋ ಬಂದು ಹಿಂದ್ಗಡೆಯಿಂದ ರಪಾರ ಅಂತ ಹೊಡೆದ್ರೆ ಗೊತ್ತೇ ಆಗೋದಿಲ್ಲ. ನಿಮಗೆ ನಿಮ್ಮನ್ನ ಕಾಪಾಡಿಕೊಳ್ಳುವಂತ ಒಂದು ಸ್ವಂತಿಕೆ, ಸ್ವಂತದ ರಕ್ಷಣೆಯ ಶಕ್ತಿ ಮತ್ತು ಸಮಾಜ ನಿಮ್ಮ ಸುತ್ತ ಆವರಿಸಿ ನಿಂತು ನಿಮ್ಮನ್ನ, ಒಬ್ಬ ಲೇಖಕಂದು ಕೊಲೆ ಆಗುತ್ತೆ ಅಂತಂದ್ರೆ ಇಡೀ ಸಮಾಜ ನಮ್ಮನ್ನ ಧಿಕ್ಕರಿಸ್ತದೆ ಅಂತ ಹೇಳ್ಬೇಕು. ಕಲಬುರ್ಗಿಯವರ ಕೊಲೆ ಆದಾಗ, ಗೌರಿಯವರ ಕೊಲೆ ಆದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ರು? ಬರೀ ಪ್ರಜ್ಞಾವಂತರಷ್ಟೇ. ನೋಡಿ ಅನ್ಯಾಯ ಆಗೋಯ್ತು ಅಂತ ಹೇಳಿದ್ದು. ಎಷ್ಟೋ ಜನ ಹಾಲು ಕುಡಿದಿದ್ದಾರೆ, ಪಟಾಕಿ ಹೊಡೆದಿದ್ದಾರೆ. ಇದನ್ನ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಾವು ಯಾವ ದುಸ್ಥಿತಿಯಲ್ಲಿದ್ದೀವಿ. ಇವತ್ತು ಈ ರೀತಿಯಾದ ಮೌಲ್ಯಗಳಿರುವ ಕನ್ನಡ ಸಾಹಿತ್ಯ, ಬಾನು ಮಷ್ತಾಕ್ ಅಂತ ಒಬ್ಬ ಲೇಖಕಿ, ನೀವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಪತ್ವಾ ಹೊಡೆಸಿದ್ರು. ಹಾಸನದ ಮಸೀದಿಯಲ್ಲಿ ನಿನ್ನ ಕೊಲ್ತೀವಿ ಅಂತೇಳಿ ಪತ್ವಾ ಹೊಡೆಸಿದ್ರು. ಅವರ ಕಥೆಯನ್ನ ಆ ಮುಸಲ್ಮಾನ್ ಜನಾಂಗದವ್ರು ಎಷ್ಟು ಓದಿದ್ರೋ ಏನ್ ಕಥೆ, ಅವ್ರಿಗೆ ಏನ್ ಅರ್ಥ ಆಯ್ತೋ ಬಿಡ್ತೋ, ಯಾರು ಹೇಳ್ಕೊಟ್ರೋ ಏನೋ ಗೊತ್ತಿಲ್ಲ, ಅವ್ರ ಮೇಲೆ ಬಿದ್ದಿದ್ರು. ಇಡೀ ಮುಸಲ್ಮಾನ್ ಸಮುದಾಯದ ಬಗೆಗೆ ಬಹಳ ಹೊಸ ವಿವೇಕವನ್ನ ಕಟ್ಟಿಕೊಡುವಂತ ಕೆಲಸವನ್ನ ಬಾನು ಮಷ್ತಾಕ್ ತಮ್ಮ ಬರವಣಿಗೆಯಲ್ಲಿ ಮಾಡಿದ್ದಾರೆ, ಬದುಕಿನಲ್ಲಿ ಮಾಡಿದ್ದಾರೆ. ಅವರು ವಕೀಲರಾಗಿ ನ್ಯಾಯಾಲಯಗಳಲ್ಲಿ ಮುಸಲ್ಮಾನರಿಗೆ ಏನು ಅನ್ಯಾಯ ಆಗ್ತಾ ಇತ್ತೋ ಅದನ್ನ ಬಗೆಹರಿಸೋದಕ್ಕೆ ಮುಖ್ಯವಾಗಿ ಮುಸಲ್ಮಾನ ಹೆಣ್ಣು ಮಕ್ಕಳ ಬಗ್ಗೆ ಅವರು ಮಾತಾಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಯಾವುದೇ ವ್ಯಕ್ತಿ ಯಾವುದಾದ್ರೂ ಕಾಲದೊಳಗಡೆ ಮಹಿಳೆಯರ ಬಗ್ಗೆ ಮಾತಾಡಿದ್ರೆ ಅವನು ಆತಂಕಕ್ಕೊಳಗಾಗ್ತಾನೆ, ದಲಿತರ ಬಗ್ಗೆ ಮಾತಾಡಿದ್ರೆ ಅವನನ್ನ ಕೊಲ್ಲಲಾಗುತ್ತದೆ, ಶೂದ್ರರ ಬಗ್ಗೆ ಮಾತಾಡಿದ್ರೆ ಅವನನ್ನ ದಿಗ್ಬಂಧನಕ್ಕೆ ಒಳಪಡಿಸಲಾಗ್ತದೆ. ದಲಿತರು, ಮಹಿಳೆಯರು ಮತ್ತು ಶೂದ್ರರ ಪರವಾಗಿ ಯಾರು ಮಾತಾಡ್ತಾ ಇದ್ದಾರೋ ಅವರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಳ್ಳುವಂತ ಒಂದು ಪರಿಸ್ಥಿತಿ ಇಲ್ಲಿ ಸಾವಿರಾರು ವರ್ಷದಿಂದ ಇದೆ. ಇವತ್ತಲ್ಲ,
ಇದನ್ನೆಲ್ಲ ಮಾತಾಡಿದ್ ಮೊದಲು ಯಾರು? ನಾನಲ್ಲ, ಬುದ್ಧ ಮಾತಾಡಿದ್ದು. ಬುದ್ಧನ್ ಏನ್ ಮಾಡಿದ್ರು? ಬುದ್ಧ ಮತ್ತು ಅವನ ಅನುಯಾಯಿಗಳನ್ನ ಈ ದೇಶ ಬಿಟ್ಟೆ ಓಡಿಸ್ಬಿಟ್ರು. ಮುಂದೆ ಮಾತಾಡಿದ್ಯಾರು? ಬಸವಣ್ಣ. ಶರಣರು ಮಾತಾಡಿದ್ರು. ಬಸವಾದಿ ಶರಣರ ಕಗ್ಗೊಲೆ ಹೇಗಾಗುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ವಿವರಿಸಿ ಹೇಳುವ ಅಗತ್ಯ ಇಲ್ಲ. ಅವ್ರು ಮಾತಾಡಿದ್ದು ಮಹಿಳೆಯರ ಪರವಾಗಿ, ದಲಿತರ ಪರವಾಗಿ, ಶೂದ್ರರ ಪರವಾಗಿ. ಅದ್ರ ನೆಕ್ಸ್ಟ್ ಮಾತಾಡಿದ್ಯಾರು? ನಮ್ಮ ಕಾಲದಲ್ಲಿ ಮಹಾತ್ಮ ಗಾಂಧಿ, ಗಾಂಧಿ ಕತೆ ಏನಾಯ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕತೆ ಏನಾಯ್ತು? ಕಲ್ಬುರ್ಗಿ, ಕುವೆಂಪು ಏನಾದ್ರೂ ಈಗ ಇದ್ದಿದ್ರೆ ಕುವೆಂಪು ಕತೆ ಏನಾಗ್ತಾ ಇತ್ತು? ನೋಡಿ, ಇದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಇದು ಬಹಳ ಸಂಕಷ್ಟದ ಕಾಲಘಟ್ಟ. ಇದು ನಮಗೆ ಸಂಕಷ್ಟವೋ ಲೇಖಕರಿಗೆ ಅಥವಾ ಕೋಮುವಾದಿಗಳಿಗೆ ಸಂಕಷ್ಟವೋ ಗೊತ್ತಿಲ್ಲ. ನಾವಂತೂ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಇವೆಲ್ಲದರ ವಿರುದ್ಧ ದಿಟ್ಟವಾಗಿ ಮಾತಾಡ್ತಾ ನಾವು ಸತ್ಯ ಹೇಳೋದಕ್ಕೆ ಯಾಕೆ ಹೆದರ್ಕೋಬೇಕು? ನಾವೇನಾದ್ರು ಸುಳ್ಳು ಹೇಳೋದಾದ್ರೆ ಹೆದರ್ಕೋಬೇಕಾಗಿತ್ತು. ಈಗ ಸುಳ್ಳುಗಳನ್ನೇ ಹೇಳುವಂಥವ್ರು ಇದಾರಲ್ಲ, ಸುಳ್ಳು ಬೆಲೆಗಳು, ಅವಲ್ಲ. ನಾವು ಸತ್ಯ, ನಾವು ಬಸವಣ್ಣನ ವಕ್ತಾರರು, ಅವನ ಪರಂಪರೆಗೆ ವಾರಸುದಾರರು, ಪಂಪನ ವಾರಸುದಾರರು, ಕುಮಾರವ್ಯಾಸನ ವಾರಸುದಾರರು, ಸರ್ವಜ್ಞನ, ಶರೀಫನ, ಬೇಂದ್ರೆಯ, ಕುವೆಂಪು, ತೇಜಸ್ವಿ, ಲಂಕೇಶ್, ಅನಂತಮೂರ್ತಿ, ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ ಇವರ ವಾರಸುದಾರರು ನಾವು. ಈ ಪರಂಪರೆ ಇದೆಯಲ್ಲ, ಈ ಪರಂಪರೆಯ ವಾರಸುದಾರಿಕೆಯನ್ನ ನಾವು ನಮ್ಮ ಹೆಗಲ ಮೇಲೆ ನಾವೇ ಹೊತ್ಕೊಂಡಿದ್ದೀವಿ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಅದನ್ನು ನಾವು ಜನಗಳಿಗೆ ಹೇಳಬೇಕಾಗಿದೆ. ಭಾನು ಅವರ ಕಥೆಗಳಲ್ಲಿರೋದು ಇದೇ ಆಶಯ. ಇವತ್ತು ನೋಡಿ, ನಾವು ಬಹಳ ದೊಡ್ಡ ಹೆಮ್ಮೆ ಪಡ್ತಾ ಇದ್ದವು. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ, ಶಿವಮೊಗ್ಗ ಜಿಲ್ಲೆಗೆ 2 ಪ್ರಶಸ್ತಿ ಅಂತ ಒಂದು ಹೆಮ್ಮೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ. ಇವತ್ತು 8 ಜನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಫೋಟೋಗಳನ್ನ ಎಲ್ಲ ಕಡೆ ಹಾಕ್ತಾರೆ. ಇನ್ನು ಮೇಲೆ ಅದ್ರ ಜೊತೆಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯ ಫೋಟೋವನ್ನು ಹಾಕಬೇಕಾಗುತ್ತದೆ. ಜ್ಞಾನಪೀಠ ಪ್ರಶಸ್ತಿಗೂ ಮಿಗಿಲಾದ ಬುಕರ್ ಪ್ರಶಸ್ತಿಯನ್ನ ಹೊಡೀರಿ, ಚಪ್ಪಾಳೆ. ಹೆಣ್ಣು ಮಕ್ಕಳಾದ್ರೂ ಜೋರಾಗಿ ಹೊಡೀರಿ. ಬುಕರ್ ಪ್ರಶಸ್ತಿ ಒಂದು ಜಗತ್ತಿನ ಬಹಳ ದೊಡ್ಡ ಪ್ರಶಸ್ತಿ. ಇವತ್ತು ಕನ್ನಡ ಸಾಹಿತ್ಯದ ಕಡೆಗೆ ಇಡೀ ಪ್ರಪಂಚ ತಿರುಗಿ ನೋಡಂಗೆ ಒಬ್ಬ ಭಾನು ತರದ ಹೆಣ್ಮಗಳು ಮಾಡಿದಾರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಯಾವುದಿದೆ? ಕನ್ನಡಕ್ಕೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದಿದೆ? ಲೇಖಕರು ಕನ್ನಡದ ಗೌರವವನ್ನು ಜಗತ್ತಿಗೆ ವಿಸ್ತರಿಸ್ತಾ ಇದ್ದಾರೆ. ರಾಜಕಾರಣಿಗಳಲ್ಲ, ಕ್ರಿಕೆಟ್ ಆಡೋರಲ್ಲ, ಸಿನಿಮಾ ತಾರೆಯರಲ್ಲ, ಇವ್ರು ಯಾರು ಅಲ್ಲ. ಇವರೆಲ್ಲ ಜನಪ್ರಿಯ ವ್ಯಕ್ತಿಗಳು. ಹಣ ಮಾಡ್ತಾ ಇದ್ದಾರೆ, ದುಡ್ಡಿಗೋಸ್ಕರ RCB ಕಟ್ಕೊಳ್ತಾರೆ, ಅದಕ್ಕೂ ನೋಡಕ್ ಹೋಗಿ ಜನ ಸಾಯ್ತಾ ಇದ್ದಾರೆ. ಅದಲ್ಲ, ಕನ್ನಡದ ಪ್ರಜ್ಞೆ ಮನುಷ್ಯನನ್ನ ಬದುಕಿಸೋಕಿರೋದು. ಈ ಕನ್ನಡ ಸಾಹಿತ್ಯ ಕೃತಿಗಳನ್ನು ನಾವು ನಮ್ಮ ತಲೆಯ ಮೇಲೆ ಹೊತ್ತು ಹೋಗ್ಬೇಕಾಗುತ್ತೆ, ನಮ್ಮ ಹೃದಯಗಳಲ್ಲಿ ಅದನ್ನ ಇಟ್ಕೋಬೇಕಾಗ್ತದೆ. ಅಷ್ಟು ನೀವು ಓದುವ ಒಂದೊಂದು ಅಕ್ಷರವೂ ಮಹಾನ್ ಶಕ್ತಿಯನ್ನು ತುಂಬುತ್ತವೆ. ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಹೇಳ್ತಾನ್ರಿ, ಮೇದಿನಿಯನ್ನು ಒಲಿದಿತ್ತ ಫಲ, ಕನ್ಯಾದಾನ ಫಲ, ಯಜ್ಞ ಯಾಗ ಜ್ಯೋತಿಷ್ಠ ಅದೆಂಥದೋ ಯಾಗ ಫಲ, ಹೋಮ ಯಾಗ ಫಲ, ಇದೆಲ್ಲ ಯಾವಾಗ ಸಿಗುತ್ತೆ ನೋಡಿ? ಎಂತೆಂತ ಗಂಗಾದಿ ತೀರ್ಥ ಸ್ನಾನ ಫಲ. ನೋಡಪ್ಪ, ನನ್ನ ಭಾರತದಲ್ಲಿ ಅಂದ್ರೆ ಕುಮಾರವ್ಯಾಸನ ಇದು ಕರ್ನಾಟಕ ಭಾರತದಲ್ಲಿ ಕಥಾಮಂಜರಿಯಲ್ಲಿ ಭಾರತದೊಳಗೆ ಒಂದಕ್ಷರವ ಕೇಳಿದರಿಗೆ. ನೀನೇನು ಮಾಡಬೇಡಪ್ಪ, ನೀನೇನು ನಂದೇನು ಕೂತ್ಕೊಂಡು ಇಷ್ಟಪ್ಪ ಮಹಾಕಾವ್ಯ ಓದ್ತಾ ಕೂತ್ಕೋಬೇಡ ನೀನು. ನನ್ನ ಭಾರತದಲ್ಲಿ, ನನ್ನ ಈ ಕಾವ್ಯದೊಳಗಡೆ ಒಂದೇ ಒಂದು ಅಕ್ಷರವನ್ನ ಕೇಳಿಸ್ಕೊಂಡ್ರೆ ನಿನಗೆ ಮೇದಿನಿಯನ್ನ, ಭೂಮಿಯನ್ನ ದಾನ ಮಾಡಿದ ಫಲ, ಕನ್ಯಾದಾನದ ಫಲ. ಹೆಣ್ಣು ಮಕ್ಕಳು ನೋಡಿ, ಅದು ಬೇರೆ ದಾನ ಅಂತ ಬೇರೆ ಬರ್ತಾರೆ. ಸೊ ಆಮೇಲೆ ಈ ಗಂಗಾದಿ ತೀರ್ಥಸ್ನಾನ ಫಲ. ಎಲ್ಲ ಕುಂಭಮೇಳಕ್ಕೆಲ್ಲ ಮುಳುಗಕ್ಕೆ ಹೋದ್ರೆ ನಿಮ್ಗೆ ಯಾವ ಸಿಗಲ್ಲ. ನಿಮಗೆ ಪುಣ್ಯ ಎಲ್ಲಿ ಸಿಗುತ್ತೆ ಅಂತಂದ್ರೆ, ನಮ್ಮ ಕುಮಾರವ್ಯಾಸನ ಒಂದೇ ಒಂದು ಅಕ್ಷರವನ್ನು ಕೇಳಿದ್ರೆ ಸಾಕು, ನಿಮ್ಗೆ ಆ ಪುಣ್ಯ ಎಲ್ಲ ಬರ್ತದೆ. ಇನ್ನು ಕುವೆಂಪು ಓದಿದ್ರೆ, ತೇಜಸ್ವಿ ಓದಿದ್ರೆ, ಲಂಕೇಶ್ ಓದಿದ್ರೆ, ಶಿವರುದ್ರಪ್ಪನವ್ರನ್ನ ಓದಿದ್ರೆ, ಶಂಕರ್, ಇವರೆಲ್ಲ ಇದಾರಲ್ಲ, ಇವರೊಂದು ತಂಡವಾಗಿ ಕಾವ್ಯ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ನಮ್ಮ ಶಂಕರ್ ಇರ್ಬೋದು, ಸೂರ್ಯಕೀರ್ತಿ ಇರ್ಬೋದು, ಆನ್ಪಾಷ ಇರ್ಬೋದು, ಆ ಮಂಜುಳಾ ಹುಲಿಕುಂಟೆ, ಎಂತೆಂತ ಹುಡುಗರು ಇವೆಲ್ಲ 25-30-35 ಪ್ರಾಯದ ಹುಡುಗರು. ಆ ಜಬೀವುಲ್ಲಾ ಅಂತ ಒಬ್ಬ ಚಿತ್ರದುರ್ಗದಲ್ಲಿ ಇರೋನಿರ್ಬೋದು. ಪದ್ಯಗಳನ್ನು ನನ್ನ ಪದ್ಯ ಓದಿ ಅಂತ ಕರೆದ್ರೆ ನಾನು ಅವ್ರ ಪದ್ಯ ಓದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಅಷ್ಟ್ರ ಮಟ್ಟಿಗೆ ನಮ್ಮ ತರುಣ ಜನಾಂಗ ಒಂದು ಹೊಸ ವಿವೇಕವನ್ನ ಕಟ್ಟಿಕೊಡ್ತಾ ಇದೆ. ಇವರನ್ನೆಲ್ಲರನ್ನು ಮುನ್ನೆಲೆಗೆ ತರಬೇಕಾದ ಜವಾಬ್ದಾರಿ ಯಾರ ಮೇಲಿದೆ ಅನ್ನೋಂಥದ್ದು ನಾವೀಗ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಚಕೋರದಂತ ಕಾರ್ಯಕ್ರಮಗಳು ಅದು ಹೆಚ್ಚು ತಲುಪಲಿ ಅನ್ನೋಂಥ ಇದನ್ನೆಲ್ಲ ಮಾಡ್ಲಾಗ್ತಾ ಇದೆ. ನಾನೇ ಜಾಸ್ತಿ ಮಾತಾಡ್ಬಿಟ್ನೇನೋ. ನಾನು ಸ್ವಲ್ಪ ಹೊತ್ತು ಉಮೇಶ್ ಅವರ ಮಾತು ಕೇಳಿಸ್ಕೊಂಡು ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಹೊರಡೋಕ್ಕೆ ನೀವೆಲ್ಲ ಒಪ್ಪಿಗೆ ಕೊಡಬೇಕು ಅಂತ ಕೇಳಿ ನನ್ನನ್ನು ಕರೆಸಿದ್ದಕ್ಕಾಗಿ ಚಂದ್ರಿಕಾ ಅವರಿಗೆ, ಸಿರಾಜ್ಗೆ, ಶಂಕರ್ಗೆ ನನ್ನ ಮಾತು ಕೇಳಿದ ನಿಮ್ಮೆಲ್ಲರಿಗೆ ಕೃತಜ್ಞತೆ. ಮುಖ್ಯವಾಗಿ
ಪ್ರಜ್ಞಾ ಕೃಷ್ಣಮೂರ್ತಿ. ಸೊ ಎಷ್ಟು ಚೆನ್ನಾಗಿ ಪ್ರಜ್ಞಾ ಅನ್ನುವಂತ ಒಂದು ಹೆಸರನ್ನ ಈ ಪುಸ್ತಕದ ಅಂಗಡಿಗೆ ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.